ನಮಸ್ಕಾರ. ಎಷ್ಟೇ ಸಾಲುಗಳಿದ್ದರೂ, ಎಷ್ಟೇ ಲಕ್ಷಗಟ್ಟಲೆ, ಎಷ್ಟೇ ಕೋಟಿಗಟ್ಟಲೆ ಸಾಲುಗಳಿದ್ದರೂ ಸಾಲ ತೀರಿಸ್ಬೋದು. ಈ ವಿಡಿಯೋ ಪೂರ್ತಿ ನೋಡಿ. ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಮೊದಲು ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನೀವೊಬ್ಬರೇ ಸಾಲಗಳೆಲ್ಲ ತೀರಿಸ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಈಗ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ಅನುಕೂಲ ಆಗಲಿ ಅಂತ, ಬದುಕಿದ್ದಾಗ 4 ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದೇ ಪ್ರಕೃತಿ. ಈ ಭಗವಂತ ನಮಗೆ ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ ಬಿಟ್ಕೊಟ್ಬಿಟ್ಟಿದ್ದಾನೆ. ಬದುಕ್ರಿ ನೀವು ಚೆನ್ನಾಗಿ ಅಂತ ಅಲ್ವಾ? ಮತ್ತು ಆ ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಾಗ ನಾವು ಬದುಕಿದ್ದಾಗ ಅಟ್ಲೀಸ್ಟ್ ಒಂದು 4 ಜನಕ್ಕೆ ಕೈಲಾಗಿದ್ದು ಎಲ್ಪು ಮಾಡಬೇಕಲ್ವ? ಈ ವಿಡಿಯೋಗಳ ಮುಖಾಂತರ ಮಾಡ್ತಿರ್ತೀನಿ. ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ಇದೇ ಕೊಡೋದು ನನಗೆ ನೀವು ಫೀಸು, ಕಾಣಿಕೆ. ನೋಡ್ರಿ, ಇವಾಗ ಎಷ್ಟೇ ದುಡಿದ್ರು ಕೈಗತ್ತಲ್ಲ, ಬಾಯಿಗತ್ತಲ್ಲ. ಎಷ್ಟೇ ಸಾವಿರಾರು ಗಟ್ಟಲೆ, ಎಷ್ಟೇ ಲಕ್ಷಗಟ್ಟಲೆ ದುಡಿದ್ರು ಕೈಗತ್ತಲ್ಲ, ಬಾಯಿಗತ್ತಲ್ಲ. ಈಗ ಮತ್ತೆ ಸಾಲ ಸಾಲ ಸಾಲ. ಈಗ ಮದುವೆ ಆಗಲಿಲ್ಲ ಅಂತಂದರೆ ಇವ್ಯಾವೂ ಬರಲ್ಲ, ಸಾಲುಗಳು ಯಾವೂ ಆಗೋದಿಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಮನುಷ್ಯ ದುಡ್ಕೊತಾನೆ, ಆರಾಮಾಗಿರ್ತಾನೆ. ಈ ಮದುವೆ ಆದಮೇಲೆ ಹೆಂಡ್ತಿ ಬರ್ತಾಳೆ, 2 3 ಮಕ್ಕಳಾಗ್ತವೆ, ಸಂಬಂಧಗಳು ಬೆಳೀತವೆ, ಮತ್ತು ಖರ್ಚು ವೆಚ್ಚಗಳು, ಸೈಟ್ಗೆ, ಮನೆ ತಗೊಳಕ್ಕೆ, ಅಪಾರ್ಟ್ಮೆಂಟ್ ತಗೊಳಕ್ಕೆ, ಭೂಮಿ ತಗೊಳಕ್ಕೆ, ಲ್ಯಾಂಡ್ ತಗೊಳಕ್ಕೆ, ಬಂಗಾರಗಳು ಮಾಡಿಸ್ಕೊಳಕ್ಕೆ, ಒಡವೆಗಳಿಗೆ, ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ ಅನ್ನೋದೆಲ್ಲ ರಿಲೇಟೆಡ್ ಸಾಲುಗಳು ಆಗ್ತವೆ. ಮಕ್ಕಳು ಓದಿಸ್ಬೇಕು, ಎಜುಕೇಷನ್ನು, ಮಕ್ಕಳು ಮದುವೆ ಮಾಡಬೇಕು, ಮಕ್ಕಳಿಗೆ ಗಾಡಿ ಕೊಡಿಸ್ಬೇಕು, ಮೊಬೈಲ್ ಕೊಡಿಸ್ಬೇಕು, ಲ್ಯಾಪ್ಟಾಪ್ ಕೊಡಿಸ್ಬೇಕು, ಜೀವನ ಮಾಡೋಕ್ಕೆ ದುಡ್ಡು ಬೇಕಲ್ವ? ಹಂಗಾಗಿ ಮನುಷ್ಯ ಸಾಲಗಳು ಮಾಡ್ಕೊಂತಾನೆ. ಅರ್ಥ ಆಯ್ತಾ? ಈ ಸಾಲಗಳು ನಿಮಗೆ ಎಷ್ಟೇ ಸಾವಿರ, ಎಷ್ಟೇ ಲಕ್ಷ ಇದ್ದರೂ ಸಾಲ ತೀರಬೇಕಪ್ಪ ಅಂತಂದರೆ ಈ ಪರಿಹಾರಗಳು ಕ್ಲೀನಾಗಿ ನೀವು ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಮೊದಲೇದು, ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡನ ನಿಮ್ಮ ಮನೆ ಮುಂದೆ ಕಾಂಪೌಂಡ್ನಲ್ಲಿ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕಿ ಪ್ರತಿ ಸೋಮವಾರ, ಪ್ರತಿ ಗುರುವಾರ ದಿನ ತುಪ್ಪದ ದೀಪ ಹಚ್ಚಿ ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಪಠಣೆ ಮಾಡಿ ನೋಡಿ. ಎಲ್ಲಾದರೂ ಮನೆಗಳ ಮುಂದೆ ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡ ನೋಡಿದ್ದೀರಾ? ಸಾಧ್ಯನೇ ಇಲ್ಲ. ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇದೊಂದು ಪರಿಹಾರ. ಎರಡನೇದು, ಹೆಚ್ಚಾಗಿ ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ, ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಮೂರನೇದು, ಒರಿಜಿನಲ್ಲು ಕರುಂಗಲಿ ಮಾಲೆ. ಕರುಂಗಲಿ ಮಾಲೆ ತಮಿಳ್ನಾಡು ಸೈಡಲ್ಲಿ ಸಿಗುತ್ತೆ. ಒರಿಜಿನಲ್ಲು ತರಿಸ್ಕೊಂಡು ಹಾಕ್ಕೊಳ್ಳಿ. ಗುರುಗಳೇ, ಅದು ಒರಿಜಿನಲ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂದರೆ, ನಿಮಗೆ ವರ್ಕ್ ಆಯಿತು, ಸಾಲ ಬಾಧೆಗಳ ನಿವಾರಣೆ ಆಯಿತು ಅಂದರೆ ಅದು ಒರಿಜಿನಲ್ ಅಂತ ಅಂದ್ಕೊಳ್ಳಿ. ನಾವು ಇದನ್ನು ಮಾರಾಟ ಮಾಡಲ್ಲ, ಕ್ಲಿಯರಾಗಿ ಹೇಳ್ತಿದ್ದೀನಿ, ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ನಾಲ್ಕನೇದು, ಪ್ರತಿದಿನ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮಾನ್ ಚಾಲೀಸ 7 ಬಾರಿ ಪಠಣೆ ಮಾಡ್ತಾ ಬನ್ನಿ. ಓಕೆನಾ? ಮತ್ತು ತಿರುಪತಿ ತಿಮ್ಮಪ್ಪನಿಗೋ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೋ, ಶನೇಶ್ವರ ಸ್ವಾಮಿಗೋ, ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಗೋ, ಮೈಸೂರು ಚಾಮುಂಡೇಶ್ವರಿಗೋ ಹರಕೆಗಳು ಹೊತ್ಕೊಳ್ಳಿ, ಸಾಲುಗಳೆಲ್ಲ ತೀರ್ಸಪ್ಪ ಅಂತ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿ. ಈಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ಉದುರಲ್ಲ, ನಿಮ್ಮ ಸಾಲ ತೀರಲ್ಲ. ಅರ್ಥ ಮಾಡ್ಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು ಸಾಲ ತೀರಬೇಕು ಅಂದರೆ. ಇಲ್ಲ ಅಂದರೆ ನಿಮ್ಮ ಹತ್ರ ಸೈಟು ಅಥವಾ ಮನೇನೋ ಅಥವಾ ಅಪಾರ್ಟ್ಮೆಂಟು ಅಥವಾ ಜಮೀನು ಅಥವಾ ಕಾರುಗಳು ಅಥವಾ ಬಂಗಾರನೋ ಏನು ಇದ್ದರೆ ಅವನ್ನೆಲ್ಲ ಅದನ್ನು ಮಾರಿ ಸಾಲ ತೀರಿಸ್ಕೊಂಡು ಮುಕ್ತರಾಗಬೇಕು. ಇಲ್ಲಾಂದರೆ ಯಾರ ಹತ್ರ ಫ್ರೆಂಡ್ಸ್ ಹತ್ರನೋ ಅಥವಾ ಸಂಬಂಧಿಕರ ಹತ್ರನೋ ಅಣ್ಣನ ತಗೋ, ತಮ್ಮನ ತಗೋ, ಅಕ್ಕನ ತಗೋ, ತಂಗಿ ತಗೋ, ಬೀಗರು ತಗೋ, ಸಂಬಂಧಿಕರ ಹತ್ರನ ಇಸ್ಕೊಬೇಕು. ಅವ್ರು ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಅನಾವಶ್ಯಕ ಸಾಲಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಾಲವಿಲ್ಲದ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಕಷ್ಟ, ಬಟ್ ಆದರೂ
ಪ್ರಯತ್ನ ಮಾಡಿದರೆ ಹಾಗೇ ಆಗುತ್ತೆ. ಆಸೆಗಳಿಟ್ಕೊಳ್ಳಿ, ದುರಾಸೆಗಳು ಬೇಡ. ಇವತ್ತು ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಫ್ರೆಂಡ್ಸು, ಬಂಧು ಬಳಗದವರು ಹೆಂಗೆಂಗೋ ಆದರೂ ನಾವು ಆಗಲಿಲ್ವ ಅಂತ. ಅದನ್ನೇ ಹೇಳೋದು, ವಿಧಿ ಕರ್ಮ, ಯಾರು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಜಾತಕದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿರಲಿ, ಅದರಲ್ಲೇನಾದರೂ 1ನೇ ಮನೆ, 3ನೇ ಮನೆ, 5ನೇ ಮನೆ, 4ನೇ ಮನೆ, 8ನೇ ಮನೆ, 12ನೇ ಮನೆ ಬಂದುಬಿಡ್ತು ಅಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧಿಗಳು, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವು ಇಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ. ಕೈ ಸಾಲಗಳು ಮಾಡ್ಕೊಳ್ಳೋದು, ಇಂಟ್ರೆಸ್ಟಿಗೆ ಸಾಲ ತರೋದು, ಬಡ್ಡಿ ಸಾಲಗಳು ತರೋದು, ಗಂಡನಿಗೆ ಗೊತ್ತಿಲ್ಲದಲೇ ಸಾಲ ಮಾಡೋದು, ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದಲೇ ಸಾಲ ಮಾಡೋದು, ಪದೇ 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 ಸಾಲ ಮಾಡೋದು, ತೀರ್ಸೋದು, ಮತ್ತು ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ತೀರ್ಸೋದು, ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ತೀರ್ಸೋದು, ಈ ರೀತಿ ಪೇಚಾಟಕ್ಕೆ ಬಿದ್ದುಬಿಡ್ತೀರಾ. ಹಂಗಾಗಿ ನಾನು ಹೇಳ್ತಿರ್ತೀನಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಮನಸ್ಸನ್ನ ಕಂಟ್ರೋಲಾಗಿ ಇಟ್ಕೊಳ್ಳಿ. ಆಸೆ ದುರಾಸೆಗಳು ಬೇಡ, ವಿಪರೀತ ಆಸೆ ದುರಾಸೆಗಳು ಬೇಡ. ಬದುಕ್ರಿ, ಚೆನ್ನಾಗಿ ಬದುಕ್ರಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳಂಗೆ ನೀವು ಬದುಕ್ಬಿಡ್ರಿ. ನಾನು ಒಂದಿನ ಸಾಯ್ತೀನಿ, ಇರೋವರೆಗೂ ಏನೋ ನಮ್ಮ ಕೈಲಾಗಿದ್ದು ವಿಡಿಯೋಗಳ ಮುಖಾಂತರ ಒಂದು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.